ಸಮಸ್ತ ಬಂಧುಗಳಿಗೆ ನಮಸ್ಕಾರ. ಕರ್ನಾಟಕದಲ್ಲಿ ಸೆಪ್ಟೆಂಬರ್ 22ರಿಂದ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಗಣತಿಯನ್ನು ನಡೆಸ್ತಾ ಇದೆ. 2A ಸೌಲಭ್ಯವನ್ನು ಪಡಿತಾ ಇರುವಂತಹ ಕುರುಬರು ಜಾತಿ ಕಾಲಮಿನಲ್ಲಿ ಕಡ್ಡಾಯವಾಗಿ ಕುರುಬ ಎಂದೇ ಬರೆಸಬೇಕು. ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ಪಡಿತಾ ಇರುವಂತಹ ಗೋಂಡ್ ಜನರು ಜಾತಿ ಕಾಲಮಿನಲ್ಲಿ GOND ಗೋಂಡ್ ಎಂದೇ ಬರೆಸಬೇಕು. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ ಹೆಸರಿನಲ್ಲಿ ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ಪಡಿತಾ ಇರುವಂತಹ ಜನರು ಜಾತಿ ಕಾಲಮಿನಲ್ಲಿ ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ ಎಂದೇ ಬರೆಸಬೇಕು. ಅಲ್ಲದೆ ಹಿಂದುಳಿದ ವರ್ಗಗಳ ಆಯೋಗವು ಬಿಡುಗಡೆ ಮಾಡಿರುವಂತಹ ಜಾತಿ ಪಟ್ಟಿಯಲ್ಲಿ ಅನ್ಯ ಧರ್ಮದ ಹೆಸರಿನೊಂದಿಗೆ ಹಲವಾರು ಜಾತಿಗಳ ಹೆಸರನ್ನು ಸೇರಿಸಿ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಿದೆ. ಈ ಕೃತ್ಯದಲ್ಲಿ ಯಾರ ಕೈವಾಡ ಇದೆಯೋ ಗೊತ್ತಿಲ್ಲ. ಆದರೆ ಮತಾಂತರಕ್ಕೆ ಪ್ರೇರಣೆ ನೀಡುವಂತಹ ಕೆಲಸ ಇದನ್ನು ಖಂಡಿಸಬೇಕಾಗಿದೆ. ಅಲ್ಲದೆ ಜಾತಿ ಭ್ರಷ್ಟರನ್ನಾಗಿಸುವಂತಹ ಕೆಲಸವೂ ಇದರಲ್ಲಿ ನಡೆದಿದೆ. ಹೀಗಾಗಿ ಇಲ್ಲದ ಜಾತಿಗಳನ್ನು, ಅನ್ಯ ಧರ್ಮದ ಹೆಸರಿನೊಂದಿಗೆ ಜಾತಿಗಳನ್ನು ಸೃಷ್ಟಿಸಿ ಸೇರಿಸಿ ಬಿಡುಗಡೆ ಮಾಡಿರುವಂತಹ ಪಟ್ಟಿಯನ್ನು ಹಿಂತೆಗೆದುಕೊಳ್ಳಬೇಕೆಂದು ನಾನು ಆಗ್ರಹಿಸುತ್ತೇನೆ. ಸಮೀಕ್ಷೆಯ ಸಂದರ್ಭದಲ್ಲಿ ಅನ್ಯ ಧರ್ಮದ ಹೆಸರಿನೊಂದಿಗೆ ಜಾತಿಯ ಹೆಸರನ್ನು ಬರೆಸುವಂತಹ ಹುನ್ನಾರಗಳನ್ನು ತಡೆಯಬೇಕಿದೆ. ತಮ್ಮ ಜಾತಿಯ ಹೆಸರನ್ನಷ್ಟೇ ಬರೆಸುವ ಜಾಗೃತಿಯನ್ನು ಮಾಡಬೇಕಾಗಿದೆ. ಮತಾಂತರಗೊಂಡು ಅನ್ಯ ಧರ್ಮವನ್ನು ಸ್ವೀಕರಿಸಿರುವಂತಹ ಜನಗಳು ತಮ್ಮ ಧರ್ಮದ ಹೆಸರನ್ನಷ್ಟೇ ಬರೆಸಲು ನಮ್ಮ ಅಭ್ಯಂತರ ಇರುವುದಿಲ್ಲ. ಆದರೆ ಜಾತಿಯ ಹೆಸರಿನೊಂದಿಗೆ ಅನ್ಯ ಧರ್ಮದ ಹೆಸರನ್ನು ಸೇರಿಸಿ ಬರೆಸುವ ಮೂಲಕ ಮತಾಂತರಕ್ಕೆ ಒಳಗಾಗುವಂತಹ ಅಥವಾ ಜಾತಿಯಿಂದ ಭ್ರಷ್ಟರಾಗುವಂತಹ ಪ್ರಯತ್ನಕ್ಕೆ ಯಾರೂ ಸಹ ಮುಂದಾಗಬಾರದು. ಇಂತಹ ಕೃತ್ಯಗಳನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಹಳ್ಳಿಗಳಲ್ಲಿ ಜನರು ತಮ್ಮ ಜಾತಿಯ ಹೆಸರನ್ನಷ್ಟೇ ಬರೆಸುವಂತೆ ಹಾಗೂ ಅನ್ಯ ಧರ್ಮದೊಂದಿಗೆ ತಮ್ಮ ಜಾತಿಯ ಹೆಸರನ್ನು ಬರೆಸದಂತೆ ಜನರು ಪ್ರಜ್ಞಾವಂತರು ಜಾಗೃತಿಯನ್ನು ಮೂಡಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ನಮಸ್ಕಾರ.